ತನಿಷಾ ಕುಪ್ಪಂಡ. ತನಿಷಾ ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚಿತವಾಗಿ ತನಿಷಾ ಅಂದರೆ ಯಾರು, ತನಿಷಾ ಹಿನ್ನೆಲೆ ಏನು, ತನಿಷಾ ಅವರ ವ್ಯಕ್ತಿತ್ವ ಏನು ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇರಲಿಲ್ಲ. ಮಂಗಳಗೌರಿ ಅನ್ನುವಂಥ ಸೀರಿಯಲ್ನಲ್ಲಿ ಕಾಣಿಸ್ಕೊಂಡಿದ್ದಂಥ ತನಿಷಾ ಅದಕ್ಕಿಂತ ಹಿಂದೆ ಅದಾದ ಮೇಲೆ ಹೇಳಿಕೊಳ್ಳುವಂಥ ಸೀರಿಯಲ್ಗಳಾಗಲಿ ಅಥವಾ ಸಿನಿಮಾಗಳಲ್ಲಾಗಲಿ ನಟಿಸಿಲ್ಲ. ಆದರೆ ಬಿಗ್ ಬಾಸ್ ಅನ್ನೋದು ಆಕೆಗೊಂದು ದೊಡ್ಡ ಬ್ರೇಕ್ ಕೊಟ್ಟಂಥ ಒಂದು ಈವೆಂಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಡಸ್ಟ್ರಿಯಲ್ಲಿ ಸಾಧನೆ ಮಾಡಬೇಕು, ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಳ್ಬೇಕು, ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅನ್ನುವ ತನಿಷಾ ಮಹದಾಸೆಗೆ ಬಹಳಷ್ಟು ರೀತಿಯಾದಂಥ ಪ್ರಯತ್ನವನ್ನು ತನಿಷಾ ಮಾಡಿದ್ರೂ ಕೂಡ ಕೈ ಹಿಡಿದಿದ್ದು ಬಿಗ್ ಬಾಸೇ. ದಂಡುಪಾಳ್ಯ ಅನ್ನುವಂಥ ಸಿನಿಮಾದಲ್ಲಿ ತುಂಬಾ ಬೋಲ್ಡ್ ಆಗಿ ಲಿಪ್ ಟು ಲಿಪ್ ಕಿಸ್ಸನ್ನು ಮಾಡೂ ಕೂಡ ಫೇಮಸ್ ಆಗಿದ್ದಂಥ ತನಿಷಾಗೆ ಸಕ್ಸಸ್ ಅಷ್ಟರ ಮಟ್ಟಿಗೆ ಸಿಕ್ಕಿರಲಿಲ್ಲ. ಬೋಲ್ಡ್ ಕ್ಯಾರೆಕ್ಟರ್ನ ಸಿನಿಮಾಗಳನ್ನು ಮಾಡಿದ್ರೂ ಕೂಡ ಅಲ್ಲೊಂದು ರೀತಿಯಲ್ಲಿ ಎಲ್ಲಾನು ಖುಲ್ಲಂ ಖುಲ್ಲ ಅನ್ನುವಂಥ ಕ್ಯಾರೆಕ್ಟರ್ಗಳನ್ನು ಮಾಡಿದ್ರೂ ಕೂಡ ತನಿಷಾಗೆ ಎಲ್ಲೋ ಒಂದು ಕಡೆಯಲ್ಲಿ ಸಕ್ಸಸ್ ಸಿಕ್ಕಿರಲಿಲ್ಲ ಅಥವಾ ಆಫರ್ಗಳ ಸುರಿಮಳೆಯೂ ಬಂದಿರಲಿಲ್ಲ. ಎಷ್ಟೋ ಎಕ್ಸ್ಪೋಸ್ ಮಾಡಿದ್ರೂ ಕೂಡ ಅವ್ರು ಅಂದ್ಕೊಂಡಿದ್ದಂಥ ಲೆವೆಲ್ಗೆ ಅವ್ರು ರೀಚ್ ಆಗೋಕ್ಕಾಗಿರಲಿಲ್ಲ. ಆದರೆ ಬಿಗ್ ಬಾಸಿಂದ ಎಲ್ಲವೂ ಸಿಕ್ತು, ನೇಮು ಸಿಕ್ತು, ಫೇಮು ಸಿಕ್ತು, ಒಂದಷ್ಟು ಫ್ಯಾನ್ಸು ಕೂಡ ಸಿಕ್ಕಿದ್ರು ಮತ್ತು ಸ್ನೇಹಿತರು ಕೂಡ. ಅದೇ ತನಿಷಾ ಇದೀಗ ಒಂದು ಶಾಕಿಂಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ನೋಡಿ ಸಿಕ್ಕಾಬಟ್ಟೆ ಜನ ಗಾಬರಿ ಆಗಿಬಿಟ್ಟಿದ್ದಾರೆ. ಇದೇನಿದು ಈ ಥರದೊಂದು ಹೇಳಿಕೆ ಕೊಟ್ಬಿಟ್ರಲ್ಲ ಅಂತ. ಮದುವೆ, ಮಗು, ಲವ್ ಬ್ರೇಕಪ್ಪು, ಕಾಲೇಜು ಇತ್ಯಾದಿ ಇದೆಲ್ಲದ್ರ ಬಗ್ಗೆ ತನಿಷಾ ಬಾಯ್ ಬಿಟ್ಟು ಮಾತನಾಡಿದ್ದಾರೆ. ಹಾಗಿದ್ರೆ ತನಿಷಾಗೆ ಮಗು ಇದೆಯಾ? ಮದುವೆಗೂ ಮುಂಚೆ ಮಗು ಮಾಡ್ಕೊಂಡ್ರಾ? ಕಾಲೇಜಿನಲ್ಲಿ ಇರಬೇಕಾದ್ರೆ ಲವ್ ಇತ್ತು, ಆ ಲವರ್ ಜೊತೆಗೆ ಮಗು ಮಾಡ್ಕೊಳ್ಬೇಕು ಅನ್ನುವಂತಹ ಆಸೆ ಇತ್ತು. ಆದ್ದರಿಂದ ಈ ಸ್ಟೇಟ್ಮೆಂಟ್ ತನಿಷಾ ಕೊಟ್ಟಿರೋದು. ಸೊ ತನಿಷಾ ಈ ಹೇಳಿಕೆ ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಹಾಗಿದ್ರೆ ನಿಜವಾಗ್ಲೂ ಆಗಿದ್ದೇನು ಅನ್ನೋದನ್ನು ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ತನಿಷಾ ಅವರ ತಂದೆ ಜೊತೆಗೆ ಮಾತಾಡ್ತಾ ಇರಲಿಲ್ಲ. ಬಹು ವರ್ಷಗಳ ಕಾಲ ತನಿಷಾ ಒಬ್ಬಂಟಿಯಾಗೇ ಇದ್ರು. ತನಿಷಾ ತಂದೆ ಜೊತೆಗೆ ಮಾತಾಡಬಾರ್ದು ಅನ್ನುವಂಥ ಉದ್ದೇಶವೂ ಇತ್ತು. ಯಾಕಂದರೆ ತನಿಷಾಗೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಅವರ ತಂದೆ ಮಾಡಿರಲಿಲ್ಲ ಮತ್ತು ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದೆ ಮತ್ತು ಮಗಳ ನಡುವೆ ಇದ್ದಿದ್ದರಿಂದ ಮಾತಾಡ್ತಾ ಇರಲಿಲ್ಲ. ಆದರೆ ಇದೀಗ ಬಿಗ್ ಬಾಸ್ಗೆ ಬಂದ ಮೇಲೆ ತನಿಷಾ ತಂದೆ ಜೊತೆಗೂ ಮಾತಾಡಿದ್ರು. ಈ ಸಂದರ್ಭದಲ್ಲಿ ತನಿಷಾ ತನಗೊಂದು ಲವ್ ಬ್ರೇಕಪ್ ಆಗಿದ್ನ ಹೇಳ್ಕೊಂಡಿದ್ರು. ಹೌದು, ಬಿಗ್ ಬಾಸ್ನಲ್ಲೂ ಕೂಡ ಈ ವಿಚಾರವನ್ನು ಹೇಳ್ಕೊಂಡಿದ್ರು. ನಾನು ರಿಲೇಷನ್ಶಿಪ್ನಲ್ಲಿ ಇದ್ದೆ, ಆದರೆ ಆ ಹುಡುಗನಿಂದ ನನಗೆ ಅನ್ಯಾಯ ಆಯಿತು, ಮೋಸ ಆಯಿತು ಅನ್ನುವಂಥ ವಿಚಾರವನ್ನು ಹೇಳ್ಕೊಂಡಿದ್ರು ತನಿಷಾ. ನಾನು ಕಾಲೇಜ್ನಲ್ಲಿ ಇರಬೇಕಾದ್ರೇ ಒಬ್ಬ ಹುಡುಗನನ್ನು ಮನಸಾರೆ ಪ್ರೀತಿಸ್ತಾ ಇದ್ದೆ, ಅವನು ಕೂಡ ನನ್ನನ್ನು ಪ್ರೀತಿಸ್ತಾ ಇದ್ದ. ಬಹು ವರ್ಷಗಳ ರಿಲೇಷನ್ಶಿಪ್ ನಮ್ಮದಾಗಿತ್ತು. ಆದರೆ ನಾನು ಸೀರಿಯಲ್ ಇಂಡಸ್ಟ್ರಿಗೆ ಬಂದಾಗ ಅವನಿಗೆ ನಾನು ಸೀರಿಯಲಲ್ಲೇ ಆ್ಯಕ್ಟ್ ಮಾಡೋದು ಇಷ್ಟ ಇರಲಿಲ್ಲ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಬಿಡಬೇಕು ಅಂದರೆ ಮಾತ್ರ ನಮ್ಮ ಮದುವೆ ಅಂತ ಹೇಳಿದ್ದ. ಅವನಿಗೋಸ್ಕರ ನಾನು ಅದನ್ನು ಕೂಡ ಮಾಡಿದೆ. ನನಗೆ ಕಲಾವಿದೆ ಆಗಬೇಕು, ಸಿನಿಮಾ ಸೀರಿಯಲಲ್ಲೇ ಆ್ಯಕ್ಟ್ ಮಾಡಬೇಕು ಅನ್ನುವ ಮಹದಾಸೆ ಮೊನ್ನೆ ಎದ್ದಲ್ಲ, ಚಿಕ್ಕ ವಯಸ್ಸಿನಿಂದಲೂ ಇತ್ತು. ಆದರೆ ಹುಡುಗನಿಗಾಗಿ ಅದನ್ನು ಕೂಡ ಬಿಟ್ಟೆ. ಆದರೂ ನನ್ನ ಮೇಲೆ ಅವನಿಗೆ ಅನುಮಾನ, ಸುಮ್ಮನೆ ಕಿರಿಕನ್ನು ತೆಗಿತಾ ಇದ್ದ. ಮಾತಿಗೂ ಜಗಳ ಆಗ್ತಾ ಇತ್ತು. ಎಲ್ಲವೂ ಸರಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಅಂಡರ್ಸ್ಟ್ಯಾಂಡಿಂಗ್ ಬರಲೇ ಇಲ್ಲ. ಆ ಕಾರಣಕ್ಕೆ ನಾವಿಬ್ಬರು ದೂರ ಆದ್ವಿ ಅಂತ ತನಿಷಾ ಈ ಹಿಂದೆ ಕೂಡ ಹೇಳ್ಕೊಂಡಿದ್ರು. ಒಂದು ಸಿನಿಮಾ ಇಂಟರ್ವ್ಯೂಲ್ಲಿ ಒಬ್ಬ ಯೂಟ್ಯೂಬರ್ ಕೇಳಿದಂಥ ಪ್ರಶ್ನೆಗೆ ತಬ್ಬಿಬ್ಬಾದ ತನಿಷಾ ಅಲ್ಲೇ ಸರಿಯಾಗಿ ಉತ್ತರ ಕೊಟ್ಟಿದ್ರು. ತುಂಬ ವಲ್ಗರ್ ಆಗಿ ತನಿಷಾಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು, ಅದು ಕೂಡ ಲೈವ್ನಲ್ಲಿ. ಇದೆಲ್ಲವನ್ನು ನೋಡಿದ ಮೇಲೆ ತನಿಷಾಗೂ ಕೂಡ ಬೇಸರ ಆಗಿತ್ತು. ತುಂಬ ಜನ ತನಿಷಾನ ಬೇರೆ ಬೇರೆ ರೀತಿಯಲ್ಲಿ ನೋಡಿದ್ದೂ ಇದೆ, ಅದನ್ನು ತನಿಷಾನೇ ಹೇಳ್ಕೊಂಡಿದ್ದಾರೆ. ಎಷ್ಟೋ ಹುಡುಗರು ನನ್ನನ್ನು ಕೆಟ್ಟದಾಗಿ ನೋಡಿದ್ದಾರೆ ಅನ್ನೋದನ್ನು ತನಿಷಾ ಬಾಯ್ಬಿಟ್ಟು ಹೇಳ್ಕೊಂಡಿದ್ದಾರೆ. 100ರಲ್ಲಿ 90 ಮಂದಿ ಗಂಡಸರು ಅದೇ ಥರ ದೃಷ್ಟಿಯಲ್ಲಿ ನೋಡ್ತಾರೆ. ಎಲ್ಲರೂ ಹಾಗೆ ಆಲ್ಮೋಸ್ಟ್ ಅನ್ನೋದನ್ನು ತನಿಷಾ ಹೇಳಿ ತನಗಾದ ಕಹಿ ಘಟನೆಗಳನ್ನು ಮನಸ್ಸು ಬಿಚ್ಚಿ ಮಾತನಾಡಿದರು. ಅದೇ ತನಿಷಾ ಇದೀಗ ಮಗುವಿನ ಬಗ್ಗೆ ಮಾತನಾಡಿದ್ದಾರೆ. ಹೌದು, ಮದುವೆ, ಮಗು ಇತ್ಯಾದಿಯ ಬಗ್ಗೆ ಮಾತನಾಡಿದಂಥ ತನಿಷಾ ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಕಾಲೇಜಿನಲ್ಲಿ ಇದ್ದಾಗಲೇ ನನಗೆ ಮಗು ಮಾಡ್ಕೊಳ್ಬೇಕು ಅನ್ನೋ ಆಸೆ ಇತ್ತು ಅನ್ನೋದನ್ನು ಹೇಳಿದ್ದಾರೆ. ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ಮಗು ಮಾಡ್ಕೋಬೇಕು ಅನ್ನುವಂಥ ಆಸೆನ ಇಟ್ಕೊಂಡಿದ್ದೆ. ನನಗೆ ಮಕ್ಕಳನ್ನ ರೆಡಿ ಮಾಡೋದು, ಸ್ಕೂಲಿಗೆ ಕಳಿಸೋದು ಇದೆಲ್ಲ ತುಂಬ ಇಷ್ಟ. ನಾನು ಅವರನ್ನು ತುಂಬ ಕೇರ್ ಮಾಡಬೇಕು. ಆ ಕಾರಣಕ್ಕಾಗಿ ನಾನು ಚಿಕ್ಕವಳಿದ್ದಾಗಲೇ ನಾನು ಮಗು ಮಾಡ್ಕೋಬೇಕು ಅಂದ್ಕೊಂಡಿದ್ದೆ. ಆದರೆ ಆಗ ಅದು ಸಾಧ್ಯ ಆಗಲಿಲ್ಲ. ಈಗ ಆ ಆಸೆ ಇದೆ ನನಗೆ.
ಮದುವೆ ಆಗಬೇಕು, ಸಂಸಾರ ನಡೆಸಬೇಕು, ಮಕ್ಕಳು ಮಾಡ್ಕೋಬೇಕು, ಎಲ್ಲರಂತೆ ನಾನೂ ಇರಬೇಕು. ಆದರೆ ದೇವರು ಯಾವಾಗ ಇದನ್ನೆಲ್ಲ ಕರುಣಿಸ್ತಾನೆ ಅನ್ನೋದು ಗೊತ್ತಿಲ್ಲ. ಈ ವರ್ಷವೇ ಆದರೂ ಆಗಬಹುದು, ಮುಂದಿನ ವರ್ಷ ಆದರೂ ಆಗಬಹುದು ಅಂತ ಹೇಳಿದ್ದಾರೆ. ಆದರೆ ತನಿಷಾ ಕಾಲೇಜಿನಲ್ಲಿ ಇದ್ದಾಗಲೇ ನಾನು ಲವ್ ಮಾಡ್ತಿದ್ದೆ, ಆಗ್ಲೇ ಮಗು ಮಾಡ್ಕೋಬೇಕು ಅನ್ನೋ ಆಸೆ ಇತ್ತು, ರಿಲೇಷನ್ಶಿಪ್ನಲ್ಲಿ ಇದ್ದಾಗಲೇ ಈ ಮಹದಾಸೆ ಇತ್ತು ಅಂತ ಹೇಳಿರುವ ಸ್ಟೇಟ್ಮೆಂಟ್ ಇದೀಗ ವೈರಲ್ ಆಗಿದೆ. ಹಾಗಿದ್ರೆ ಮಗು ಮಾಡ್ಕೊಂಡಿದ್ದೀಯೇನಮ್ಮ ಅಂತ ಕೆಲವರು ಪ್ರಶ್ನೆ ಮಾಡಿದರೆ, ಹೀಗೆ ಮಾಡ್ಕೊಂಡಿದ್ರೆ ಯಾಮಾರ್ಬಿಡ್ತಿದ್ದೆ ಅಂತ ಕೆಲವರು ಹೇಳಿದ್ದಾರೆ. ಈ ಥರನೇ ನೀವೆಲ್ಲ ದುಡುಕಿ ಯಾಮಾರ್ ಹೋಗೋದು ಹೆಣ್ಮಕ್ಳು. ನಿಮಗೆಲ್ಲ ಎಷ್ಟು ಹೇಳಿದ್ರೂ ಬುದ್ಧಿ ಬರೋದಿಲ್ಲ. ರಿಲೇಷನ್ಶಿಪ್ನಲ್ಲೇ ಇದ್ದಾಗಲೇ ಮಗು ಮಾಡ್ಕೊಳ್ಬೇಕು ಅಂದ್ಕೊಂಡಿದೆ ಅಂದರೆ ಏನಮ್ಮ ಅರ್ಥ ಅದ್ರದ್ದು? ಅದಕ್ಕೊಂದು ಮದುವೆ, ಸಂಸಾರ ಇದೆಲ್ಲ ಬೇಡವಾ? ಸುಮ್ಮನೆ ಏನೇನೋ ಬಾಯಿಗೆ ಬಂದಿದ್ದನ್ನ ಒದರುತ್ತಿರಲ್ಲಮ್ಮ ಅಂತ ತನಿಷಾಗೆ ಕೆಲವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ನಿಮ್ಮನ್ನು ನೋಡಿ ಇನ್ನುಳಿದ ಹುಡುಗಿಯರು ಕೂಡ ಇದೇ ಥರದ ನಿರ್ಧಾರಕ್ಕೆ ಬಂದ್ಬಿಟ್ರೆ ಏನು ಮಾಡಿಬಿಡ್ತೀರಾ? ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತಾಡೋದನ್ನ ಕಲೀರಿ ಅಂತ ತನಿಷಾಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇನ್ನು ಕೆಲವರು ಈ ಸ್ಟೇಟ್ಮೆಂಟನ್ನು ನೋಡಿ ಆಲ್ರೆಡಿ ತನಿಷಾಗೆ ಮಗುನೇ ಇದೆ ಅನಿಸುತ್ತೆ, ಅದನ್ನೆಲ್ಲೋ ಬೆಳೆಸ್ತಾ ಇದ್ದಾರೆ ಅನಿಸುತ್ತೆ, ಆದರೆ ಎಲ್ಲರಿಂದ ಎಲ್ಲ ಕಡೆಯಿಂದಲೂ ಮುಚ್ಚಿಡೋ ಪ್ರಯತ್ನ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದರೆ ತನಿಷಾ ಹೇಳಿದ್ದು, ನನಗೆ ಆಗಿನಿಂದಲೂ ಕೂಡ ರಿಲೇಷನ್ಶಿಪ್ಪು, ಸಂಸಾರ, ಪ್ರೀತಿ, ಮದುವೆ, ಮಕ್ಕಳು ಇದೆಲ್ಲದ್ರ ಬಗ್ಗೆ ಒಲವಿದೆ ಅನ್ನೋದನ್ನಷ್ಟೇ ಆಕೆ ಹೇಳಿದ್ದು. ಆದರೆ ಕೆಲವರು ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ.